ನಮಸ್ಕಾರ. ಮನೇಲಿ ಯಾರು ಇಲ್ವಲ್ಲ? ಹಲೋ, ಮನೇಲಿ ಯಾರಾದ್ರೂ ಇದ್ದೀರಾ? ಮನೆಯೊಳಗೆ ನಾವಿದ್ದೀವಿ, ಯಾಕೆಂದ್ರೆ ಇದು ನಮ್ಮ ಮನೆ. ನಿಮ್ ಮನೇಲಿ ನಾವಿರಕ್ಕಾಗಲ್ಲ, ಯಾಕೆಂದ್ರೆ ಅದು ನಿಮ್ ಮನೆ. ತಮಾಷೆ ತಮಾಷೆ. ನಮಸ್ಕಾರ. ಈ ಸಲ ಚುನಾವಣೆಗೆ ನಾನು ನಿಂತ್ಕೋಬೇಕು ಅಂತ ಇದ್ದೀನಿ. ದಯವಿಟ್ಟು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಾನೇ ನಾಗಪ್ಪ. ಓ, ನೀವೇ ನಾಗಪ್ಪನ? ನಾನೇ ನಾಗಪ್ಪ. ಯಾಕಷ್ಟು ಸ್ಟ್ರೆಸ್ ಮಟ್ಟಲ್ಲಿ ಮಾಡ್ತಿದ್ದೀರಾ? ನನ್ನ ಇನ್ಷಿಯಲ್ಲೇ ನಾನೇ, ಹೆಸರು ನಾಗಪ್ಪ. ನಾನೇ ನಾಗಪ್ಪ. ನಿಮ್ ಮನೆ ಮುಂದೆ ರಸ್ತೆನೇ ಇರ್ಲಿಲ್ಲ, ಲಾಸ್ಟ್ ಟೈಮ್ ರೋಡ್ ಹಾಕ್ಸಿದ್ದು ನಾನೇ ನಾಗಪ್ಪ. ಹೌದು, ನೀವೇ. ಒಂದ್ ನಿಮಿಷ, ನೀವ್ಯಾರು? ನನ್ನ ಶಿಷ್ಯ. ನೀವೇ ಲಿಂಗಪ್ಪ. ನೀರ್ನಳ್ಳಿ ವೇಲಾಯುಧನ ಮಗ ಲಿಂಗಪ್ಪ. ನೋಡಿ, ನನ್ನ ಗುರುತು ನೆಟ್ ಬನೀನ್, ಮರಿಬೇಡಿ. ನೆಟ್ ಬನೀನು ಒಳಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಶರೀರಕ್ಕೆ ನೆಟ್ ಬನೀನ್ ಕೊಡೋ ಪ್ರೊಟೆಕ್ಷನ್ ಶರ್ಟ್ ಕೊಡೋದಿಲ್ಲ. ನೆಟ್ ಬನಿಯ ನಾಗಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ತಾಯಿ, ನಾನೇ ನಾಗಪ್ಪ. ನಮಸ್ಕಾರ. ಹೋದ್ಸಲ ನಮ್ ರಸ್ತೆಗೆ ಯಾರು ಟಾರ್ ಹಾಕಿದ್ದು ಎಲ್ಲ ಕಿತ್ಕೊಂಡು ಹೋಗಿದೆ. ಮತ್ತೆ ಈ ವರ್ಷ ತಾರ ಹಾಕ್ಸ್ತೀವಲ್ಲ. ಪ್ರತಿ ವರ್ಷ ಅದೇ ರಸ್ತೆಗೆ ಏನಕ್ಕೆ ಟಾರ್ ಹಾಕ್ತೀರಾ? ಪ್ರತಿ ಚುನಾವಣೆಗೂ ಒಂದ್ಸಲ ರಸ್ತೆ ದುರಸ್ತಿ ಮಾಡಿಸ್ತೀವಿ ತಾಯಿ. ಹೌದ್ರಿ, ಚೆನ್ನಾಗಿರೋ ರಸ್ತೆಗೆ ವೈಟ್ ಟಾಪಿಂಗು, ಕಿತ್ತೋಗಿರೋ ರಸ್ತೆ ಕೇಳೋ ಪ್ರಾಣಿನೇ ಇಲ್ಲ ಇಲ್ಲಿ. ಹೌದು ಸರ್, ಪ್ರತಿ ಕಿಲೋಮೀಟರ್ ವೈಟ್ ಟಾಪಿಂಗ್ಗೆ 10 ಕೋಟಿ ಕೊಡ್ತಾರೆ. ಕಿಲೋಮೀಟರ್ ರಸ್ತೆಗೆ 10 ಕೋಟಿನ? ಕೇಳೆ ತಲೆ ಗಿರ್ರ ಅಂತ ಇದೆ. ಗಿರ್ರನ್ನೋ ತಲೆಗೆ ಬದ್ದು ಕಂಡಿಡಿಯಕ್ಕಾದ್ರೂ ನೀವು ನನಗೆ ಓಟ್ ಹಾಕ್ಬೇಕು ತಾಯಿ. ತಗೊಳ್ಳಿ ತಾಯಿ, ನೆಟ್ ಬನೀನು. ನಮಸ್ಕಾರ ತಾಯಿ, ಮರಿಬೇಡಿ. ನಾನೇ ನಾಗಪ್ಪ, ನೀವೇ ಲಿಂಗಪ್ಪ. ಇದೆಲ್ಲ ಇದ್ದಿದೆ ಬಾಪಣ್ಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕರಿಯಪ್ಪ ಅಂತ. ನನ್ನ ಗುರುತು ಓಡ ಕರಡಿ. ಕರಡಿ ಕರಿಯಪ್ಪನವ್ರಿಗೆ ನಮಸ್ಕಾರ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನಿಮಗ್ ಓಟ್ ಕೊಟ್ರೆ ಬಂದ್ ಪಚ್ತೀರಾ? ಇಲ್ಲ ಇಲ್ಲ, ಕರಿಯಪ್ಪನವರು ಓಟ್ ಕೊಟ್ರೆ ಹಲಸಿನ ತೊಳೆ ತಂದು ಕೊಡ್ತಾರೆ. ನಂದು ಹಲಸಿನ ತೋಟನೇ ಇದೆ. ನೋಡಿ ಸರ್, ನಮ್ ಮಾವನ ಕೇಳೋವರೆಗೂ ನಾವ್ ಯಾರು ವೋಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಲ್ಲ. ಅದಕ್ಕೆ ನೋಡಿ ಕರಿಯಪ್ಪ ಅವ್ರೆ, ಕರಿಯಪ್ಪ ಅಯ್ಯೋ ಯಾವ್ದೋ ಒಂದಪ್ಪ ಏರಿಯಾದಲ್ಲಿರೋ ಎಲ್ಲಾ ಮನೆಗಳನ್ನು ವಿಸಿಟ್ ಮಾಡ್ಕೊಂಡ್ ಬನ್ನಿ, ಅವ್ರವ್ರ ಒಪಿನಿಯನ್ ಕೇಳ್ಕೊಂಡ್ ಬನ್ನಿ, ಆಮೇಲೆ ನಮ್ಮ ಮನೆಗೆ ಸೆಕೆಂಡ್ ವಿಸಿಟ್ ಕೊಡಿ. ಅಷ್ಟ್ರಲ್ಲಿ ನಾವು ಯಾರು ವೋಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಹೇಳ್ತೀವಿ. ಆ ಯಾರೋ ಅನ್ನೋದ್ರಲ್ಲಿ ನಾನೇ ಆದ್ರೆ ಒಳ್ಳೇದು. ತುಂಬಾ ಸಂತೋಷ. ಕೊಡಿ ಕರಡಿ ಕರಡಿ. ಕರಡಿ. ಬರ್ತೀವಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೋದಿಯ ಎಲೆಕ್ಷನ್ ಅಂದ್ರೆ ಬಂದೆ ಬೈ ಎಲೆಕ್ಷನ್ ಅಲ್ಲಿ ಅಂದಂಗ ಆಗಿದೆ. ಅಲ್ಲ, ನಮ್ ಮಾಯಿ ಮಹಿಳಾ ಸಂಘದ ಪ್ರೆಸಿಡೆಂಟ್. ಅವ್ರು ಮಹಿಳಾ ಸಮಾಜದಿಂದ ಸಾಕಷ್ಟು ಸೋಷಿಯಲ್ ಸರ್ವಿಸ್ ನ ಮಾಡ್ತಿದ್ದಾರೆ. ಬಡವ್ರಿಗೆ ಬಟ್ಟೆ ಕೊಡ್ತಾ ಇದ್ದಾರೆ, ಅನಾಥಾಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಟೈಲರಿಂಗ್ ಮಿಷನ್ ಕೊಡ್ತಿದ್ದಾರೆ, ಸ್ಕಾಲರ್ಶಿಪ್ ಕೊಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸೋಷಿಯಲ್ ಸರ್ವಿಸಸ್ ಅವ್ರು ಮಾಡ್ತಿದಾರಲ್ಲ, ನೀವ್ ಅದ್ರಲ್ಲಿ ಅರ್ಧನಾದ್ರೂ ಮಾಡಿದೀರಾ? ಹೇಳಿ ನೋಡೋಣ. ಕರಡಿ ಕರಿಯಪ್ಪನವ್ರೆ, ನಾನೇ ನಾಗಪ್ಪನವ್ರೆ, ಹೇಳಿ ನೋಡೋಣ. ನಾವು ಅಷ್ಟೇ ಪ್ರತಿ ವರ್ಷ ರೋಡ್ ಹಾಕ್ತಾನೆ ಇದ್ದೀವಲ್ಲಮ್ಮ. ಪ್ರತಿ ವರ್ಷ ರೋಡ್ ಹಾಕ್ಸೋದನ್ನ ನಮ್ ದೇಶದಲ್ಲಿ ಬಿಟ್ಟು ಇನ್ ಯಾವ ದೇಶದಲ್ಲೂ ನೋಡಿಲ್ಲ ನಾನು. ಚೆನ್ನಾಗಿರೋ ರೋಡ್ ಮೇಲೆ ನೀವು ವೈಟ್ ಟಾಪಿಂಗ್ ಮಾಡೋದು. ಬೆಳ್ಳಿಗಿರೋರಿಗೆಲ್ಲ ಮತ್ತೆ ಮತ್ತೆ ಸ್ನೋ ಪೌಡರ್ ಬೇಕಾಗಿಲ್ಲ. ಉದಾಹರಣೆಗೆ ನಮ್ ಜಾಗಿಂಗ್ ಜಯ. ಜೋ ಸ್ವೀಟ್ ಆಫ್ ಯು ಮಿಸ್ಟರ್ ಪಾಂಡು. ಈ ಸಲನಾದ್ರೂ ಒಳ್ಳೆ ಕ್ಯಾಂಡಿಡೇಟ್ ನೇ ನಿಲ್ಲಿಸ್ಬೇಕು. ನಮ್ಮಪ್ಪ ಎಷ್ಟು ಸೇವೆ ಮಾಡ್ತಾರೆ ಗೊತ್ತಾ? ನಮ್ಮಮ್ಮ ಎಷ್ಟು ಸೇವೆ ಮಾಡ್ತಾರೆ ಗೊತ್ತೇನ್ರಿ ನಿಮ್ಗೆ? MLA ಆಗಿ ಸೇವೆ ಮಾಡೋದಕ್ಕೂ ಸೋಷಿಯಲ್ ಸಂಘಗಳಲ್ಲಿ ಸೇವೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಏನ್ರಿ ವ್ಯತ್ಯಾಸ ಇದೆ? ಗೆದ್ದು ಹೋದ್ಮೇಲೆ ಹಿಂತಿರುಗಿ ನೋಡಲ್ಲ, 5 ವರ್ಷಕ್ಕೆ ಒಂದ್ಸಲ ಬರ್ತೀರಾ. ಅಲ್ಲ ರೀ, ಫೋನ್ ಮಾಡ್ದಾಗೆಲ್ಲ ನಾಟ್ ರೀಚಬಲ್. ಫಂಕ್ಷನ್ ಬರ್ತೀರಾ, ಹಾರ ಹಾಕಿಸ್ಕೊಳ್ತೀರಾ, ಬಂದ್ ಕಾರಲ್ಲಿ ರೊಯ್ ಅಂತ ಹೋಗ್ಬಿಡ್ತೀರಾ. ಇದು ವೋಟ್ ಹಾಕಿದ ತಪ್ಪಿಗೆ ಮತದಾನರೆಲ್ಲ ಇವ್ರ ಆಫೀಸ್ ಮುಂದೆ ಜವಾನ್ರ ತರ ನಿಂತಿರ್ಬೇಕು. MLA ಕೆಲಸಗಳು ಅಂದ್ರೆ ತುಂಬಾನೇ ಕಷ್ಟ ಇರುತ್ತಪ್ಪ. ಅಷ್ಟೊಂದು ಡಿಫಿಕಲ್ಟ್ ಆದ್ರೆ ವೋಟಿಗೆ ಯಾಕೆ ಸ್ಟ್ಯಾಂಡ್ ಮಾಡ್ತೀರಾ? ಕಂದ, ನಿನ್ ಬೆರಳ ಮೇಲೆ ಇನ್ನೂ ಚುಕ್ಕೆ ಇಟ್ಟಿಲ್ಲ, ಸುಮ್ಮನೆ. MLA ಕೆಲಸ ಅಂದ್ರೆ ಅದೇನಷ್ಟು ಸುಲಭ ಅನ್ಕೊಂಡಿದ್ದೀರಾ? ಹೇ, ಯಾವ ಮಹಾ ಕೆಲ್ಸ. ನಮ್ಮ ಮಾವ ಕೂಡ MLA ಆಗ್ತಾರೆ, ಕೆಲ್ಸ ಮಾಡ್ತಾರೆ.
ಹಾಗಿದ್ರೆ ಒಂದು ಚಾಲೆಂಜ್ ಅಮ್ಮ, ಒಂದು ದಿವಸಕ್ಕೆ ಇವರು MLA ಆಗ್ಲಿ, ಕರ್ತವ್ಯ ನಿಭಾಯಿಸ್ಲಿ, ನೋಡೋಣ. ಅಲ್ರಪ್ಪ, ಯಾಕೆ ಎಲ್ರು ಸೇರಿ ನನ್ನನ್ನು ಸಿಗಾಕಿಸ್ತಾ ಇದ್ದೀರಾ? ಮಿಸ್ಟರ್ ಪಾಂಡು, ಒಂದಿನಕ್ಕೆ MLA ತಾನೆ, ಅಗ್ರಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. XMLA ಅಂತ ಬಿರುದು ಸಿಗುತ್ತೆ, ಪೆನ್ಷನ್ ಬರುತ್ತೆ. ಒಂದು ದಿವಸದ ಮಟ್ಟಿಗೆ ನಿಮ್ಗೆ ಫುಲ್ ಪವರ್ ಕೊಡ್ತೀವಿ. ಜನರ ಕಷ್ಟಗಳನ್ನ ಅದು ಹೇಗೆ ನಿಭಾಯಿಸ್ತಿರೋ ನಾವು ನೋಡ್ತೀವಿ. ಜನಗಳ ಕೈಲಿ ಬೇಸ್ ಅನ್ಸ್ಕೊಂಡು ನೀವು ಗೆದ್ರೆ ನೀವೇ ಕ್ಯಾಂಡಿಡೇಟ್. ಒಂದು ವೇಳೆ ಸೋತ್ರೆ ನಮ್ಮ ಎಲೆಕ್ಷನ್ ಖರ್ಚೆಲ್ಲ ನೀವೇ ನಿಭಾಯಿಸ್ಬೇಕಾಗುತ್ತೆ. ಅಯ್ಯೋ, ತುಂಬಾ ರಿಸ್ಕು. MLA ಆಗಿ ನನಗೆ ಅಭ್ಯಾಸ ಇಲ್ರಪ್ಪ. ಅಮ್ಮ ಹೇಳ್ತಿದ್ರು, ಮದ್ವೆಗಿಂತ ಮುಂಚೆನೂ ನೀನು ಪಾಚೋ ಶ್ರೀಮತಿ ನನ್ಗೆ ಅಭ್ಯಾಸ ಇಲ್ಲ ಕಣೆ ಅಂತ ಹೇಳ್ತಿದ್ಯಂತೆ. ಯಾಕಪ್ಪ, ಕೊಟ್ಟಿಲ್ವಾ ದೇಶಕ್ಕೆ 2 ಮಕ್ಕಳು? ಬಾಪಣ್ಣ, ಥ್ಯಾಂಕ್ ಯು ಸೋ ಮಚ್ ಕೊಡು. ಅಂತೂ ನನ್ನ ಅಪ್ಪ ಒಂದು ಮುದ್ದಿನ ಮಗ ಆಗೋದೆ. ನೋಡಿ ರಾಘಪ್ಪನವ್ರೆ, ನಾವು ಒಪ್ಪಿದೀವಿ. ಮಿಸ್ಟರ್ ಪಾಂಡು ಅವ್ರನ್ನ ಒಂದಿನದ MLA ಮಾಡಿ ಎಲ್ಲಾ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ನಾವ್ ತೋರಿಸ್ಕೊಡ್ತೀವಿ. MLA ಪಾಂಡುರಂಗ ಅವರಿಗೆ, ಜಯಪ್ರಿಯ ಪಾಂಡುರಂಗ ಅವರಿಗೆ, ಜನಪ್ರಿಯ ಪಾಂಡುರಂಗ ಅವರಿಗೆ, ಪಾಂಡುರಂಗ ಅವರಿಗೆ, ನಮ್ಮೆಲ್ಲರ ಬಂಧು ಪಾಂಡುರಂಗ ಅವರಿಗೆ, ನಿಮ್ಮೆಲ್ಲರ ಆಶಾ ಬೆಳಕು ಪಾಂಡುರಂಗ ಅವರಿಗೆ, ನಿಮ್ಮೆಲ್ಲರ ಅಣ್ಣ ಪಾಂಡುರಂಗ ಅವರಿಗೆ, ನಮ್ಮಿಬ್ಬರ ಅಪ್ಪ ಪಾಂಡುರಂಗ ಅವರಿಗೆ. ಅಯ್ಯೋ, ನಿನ್ ಕೈ ಮುಗಿತೇನಮ್ಮ. ಈ ಕಾಲು ನಿನ್ನೊಬ್ಳಿಗೆ ಸೇರಿಲ್ಲಮ್ಮ, ಎಲ್ರಿಗೂ ಸೇರಿದೆ. ಇದನ್ನ ಸ್ವಂತ ಮಾಡ್ಕೋಬೇಡಮ್ಮ. ಇವತ್ತಿನ ಅಪಾಯಿಂಟ್ಮೆಂಟ್ಸ್ ಹನುಮಗಿರಿ 10ನೇ ಕ್ರಾಸ್ ಅಲ್ಲಿ ಸಸಿ ನೆಡೋ ಕಾರ್ಯಕ್ರಮ. ಅದಕ್ಕೆ ನಾವು ಗುದ್ಲಿ ಮತ್ತೆ ಪಿಕಾಸಿ ತಗೊಂಡು ಹೋಗ್ಬೇಕಾಗತ್ತೆ. ಆಮೇಲೆ 11ನೇ ಕ್ರಾಸ್ ಅಲ್ಲಿ ಮರ ಕಡಿಯೋ ಸಾಮಿಲ್ ಉದ್ಘಾಟನೆ ನಿಮ್ಮಿಂದಾನೆ. ಓ, ಇಲ್ಲಿ ಮರ ನೆಡೋದು ನಾವೇ, ಅಲ್ಲಿ ಮರ ಕಡಿಸೋದು ನಾವೇ. ಒಪ್ಪೋದು. ಮುಂದೆ 14 ಕ್ರಾಸ್ ಅಲ್ಲಿ ಮೋರಿ ಪ್ರಾಬ್ಲಮ್ ಇದೆ. ಡ್ರೈನ್ ವಾಟರ್ ಗೋ ಮಾಡ್ತಾ ಇಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ಈ ರಸ್ತೆಯಲ್ಲಿ ಕೊನೆಯಲ್ಲಿರೋ 4 ಮನೆಗೆ ನೀರ್ ಹತ್ತಿಲ್ವಂತೆ, ದೂರು ಬಂದಿದೆ. ಅದು ಹತ್ತಲ್ಲಪ್ಪ, ನಾವು ಹತ್ತಿಸ್ಬೇಕು. 3/4 ಇಂಚ್ ಪೈಪ್ ನ ಹಾಕಿಸ್ಬೇಕು. 1/2 ಇಂಚ್ ಪೈಪಲ್ಲಿ ಏರಲ್ಲ. ನೀವ್ ಏನು ಯೋಚನೆ ಮಾಡ್ಬೇಡಿ, ನಮ್ ಹೊಸ MLA ಸಾಹೇಬ್ರು ಎಲ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ ಅಲ್ವಾ ಮಿಸ್ಟರ್ ಪಾಂಡು? ಅಪ್ಪ ಹೇಯ್, ಮನೇಲಿ ಮಾತ್ರ ಅಪ್ಪ, ಇಲ್ಲಿ ಸರ್. ಅಪ್ಪ ಸರ್, ಕರೆಕ್ಟ್ ಆಗಿದೆ ಕಣ. ಕಂಟಿನ್ಯೂ. ಅಪ್ಪ ಸರ್, ಬಿಲ್ಡಿಂಗು ವಾಲ್ತಾ ಇದೆ. ಈ ಬಿಲ್ಡಿಂಗ್ ಅಲ್ಲ, ಬೇರೆ ಯಾವ್ದೋ ಬಿಲ್ಡಿಂಗು ಕಂಪ್ಲೇಂಟ್ ಬಂದಿದೆ, ತೋಳಿ. ಓ, ಹೌದಾ? ಹಲೋ, ನಾನು MLA ಪಾಂಡ್ರಂಗ ಮಾತಾಡ್ತಾ ಇರೋದು. ಅಲ್ಲಿ ಸೆಕ್ಯೂರಿಟಿ ಇಲ್ಲ. ಹೇಳಿ ಏನ? ನಿಮ್ ಮನೆ ಪಕ್ಕದ ಬಿಲ್ಡಿಂಗು ವಾಲ್ತಾ ಇದೆಯಾ? ಪೀಸಾ ನಗರದ ವಾಲ್ ಗೋಪುರ ತರ ಬೊಂಬ್ ಕಳಿಸ್ತೀನಿ. ನಿಮಗಲ್ರಪ್ಪ, ಬೊಮ್ನ ಕಳಿಸ್ತೀನಿ. ಮಲಗ್ತಾ ಇರೋ ಬಿಲ್ಡಿಂಗಿಗೆ ಸಾರ್ವೆ ಹಾಕ್ಸಿ ಸಿಮೆಂಟ್ ಹಾಕಿಸ್ಬಿಡಿ. ಆಯ್ತು, ಥ್ಯಾಂಕ್ ಯು. ಮಲಗ್ತಾ ಇರೋ ಬಿಲ್ಡಿಂಗ್ ಮೇಲೊಬ್ಬಿಸಿದ ಪಾಂಡುರಂಗ ಅವ್ರಿಗೆ ನಮಸ್ಕಾರ ಸರ್, ನಾನು ಬಿಲ್ಡರ್ ದೇವರಾಜ್ ಅಂತ. ಬಹಳ ದೊಡ್ಡ ಕಾಂಟ್ರಾಕ್ಟ್ರು. ಮೊನ್ನೆ ಒಂದು ಫ್ಲೈಓವರ್ ಕ್ರ್ಯಾಕ್ ಬಂತಲ್ಲ, ಹೋದ ವರ್ಷ ಕಟ್ಸಿದ್ದು, ಅದು ಇವರೇ ಕಟ್ಸಿದ್ದು. ಆಮೇಲೆ ಸ್ಟೇಷನ್ ಹತ್ರ ಬಡವರ ಮನೆಗಳು ಇದೆಯಲ್ಲ, ಅದೆಲ್ಲ ಸೋರ್ತಾ ಇದೆಯಲ್ಲ, ಅದು ಕೂಡ ಇವರೇ ಕಾಂಟ್ರಾಕ್ಟ್. ಮಳೆಗಾಲದಲ್ಲಿ ಮಾತ್ರ ಸೋರುತ್ತೆ ಸರ್. ಸೋರ್ ಮಾಡ್ದಲ್ಲ ಸರ್, ಅದೇ ಬ್ರಿಡ್ಜ್ ರಿಪೇರಿಗೆ ಬಂದಿದೆ, ಆ ಟೆಂಡರ್ ನಮ್ಗೆ ಆಗಿದೆ ಸರ್. ಕಟ್ಟೋರು ನೀವೇ, ರಿಪೇರಿ ಮಾಡೋರು ನೀವೇ. ದೇವ್ರ ತರ ಸೃಷ್ಟಿಕರ್ತನೂ ನಾನೇ, ಲಯಕರ್ತನೂ ನಾನೇ. 20% ನಿಮ್ ಕಮಿಷನ್ ತಂದಿದ್ದೀನಿ ಸರ್, ಕ್ಯಾಶು. ರೀ ಚಾಣಕ್ಯ ಏನ್ ಹೇಳಿದಾನೆ? ಪರವಿತ್ತಾಪಹರಣಂ ಆತ್ಮದ್ರವ್ಯ ನಾಶ ಕಾರಣ. ಅರ್ಥ ಆಯ್ತಾ? ಕಂಡವ್ರ ದುಡ್ಡಿಗೆ ನಾವು ಕೈ ಹಾಕಿದ್ರೆ ನಮ್ಮ ಸಂಪತ್ತು ನಾಶ ಆಗುತ್ತೆ ಅಂತ ಅರ್ಥ. ಅಲ್ಲ ಸರ್, ಅದು ಮುಂಚೆ ನನಗೆ 20% ಕಮಿಷನ್ ಅಂಡರ್ಸ್ಟ್ಯಾಂಡಿಂಗು. ಅದನ್ನ ಬ್ರಿಡ್ಜ್ಗೆ ಹಾಕಿ ಸಿಮೆಂಟ್ ಅನ್ನ ಜಾಸ್ತಿ ಬಳಸಿ ಜನಗಳ ಸೇವೆ ಮಾಡಿ. ನಮಸ್ಕಾರ. ಔಟ್. ಜನಪ್ರಿಯ ಶಾಸಕರಾದ ಪಾಂಡುರಂಗ ಅವ್ರಿಗೆ, ಜನಪ್ರಿಯ ಶಾಸಕರಾದ ಪಾಂಡುರಂಗ ಅವ್ರಿಗೆ, ಜಯಪ್ರಿಯ ಪಾಂಡುರಂಗ ಅವರಿಗೆ, ಜನಪ್ರಿಯ. ಜನತಾ ದರ್ಶನಕ್ಕೆ ಲೇಟ್ ಆಗಿದೆ, ಜನ ಕಾಯ್ತಿದ್ದಾರೆ, ಹೊರಡೋಣ. ದಯವಿಟ್ಟು ಶಾಂತ ರೀತಿಯಿಂದ ನಾನು ನಿಮ್ಮೆಲ್ಲರ ಸೇವಕ. ನಿಮ್ಮ ಕಷ್ಟ ದುಃಖಗಳು ಏನೇ ಇದ್ರು ಇವತ್ತಿನ ಈ ಜನತಾ ದರ್ಶನದಲ್ಲಿ ನಮ್ಮ ಮುಂದೆ ಹೇಳಿ, ಒಂದಿನಲ್ಲಿ ಎಷ್ಟು ಸಾಲ್ವ್ ಮಾಡಬೇಕು ಅಷ್ಟನ್ನ ಸಾಲ್ವ್ ಮಾಡ್ತೀವಿ. ಏನ್ರಪ್ಪ? ಅದು ಅಷ್ಟು ಸುಲಭ ಅಲ್ಲ. ಸ್ಯಾಂಕ್ಷನ್ ಕೊಡ್ಲಿ, ಅದ್ರ ಕಷ್ಟ ಏನು ಅಂತ ಆಗ ತಿಳಿಯುತ್ತೆ.
ಸರ್ ನಮ್ಮ ಸೈಟಲ್ಲಿ ಬೇರೆ ಯಾರೋ ಮನೆ ಕಟ್ಕೊಬಿಟ್ಟಿದ್ದಾರೆ ಸರ್. ಅವ್ರನ್ನ ಓಡಿಸೋಣ ಅಂತಂದ್ರೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಸರ್. ಆಯ್ತಾಯ್ತು, ಡೀಟೇಲ್ಸ್ನೆಲ್ಲ ನಮ್ಮ ಪಿ ಎ ಕೊಟ್ಟಿದ್ದೀರಲ್ಲ, ನೋಡ್ತೀನಿ. ಯಾರು ಸರ್? ಸುಮ್ಮನೆ ಇರೋ, ಒನ್ ಡೇ ಎಮ್ ಎಲ್ ಎ ಸಾಹೇಬ್ರು ಕಣೋ. ಹಲೋ ಅಪ್ಪ ಸರ್, ಪೊಲೀಸ್ ಲೈನಲ್ಲಿದ್ದಾರೆ. ಹಲೋ ರೀ, ಅದೇನ್ರಿ ಸೈಟ್ ಪ್ರಾಬ್ಲಮ್ಮು? ಮುನಿಯಲ್ಲಪ್ಪ ಅಲ್ಲಿ ಬಂದಿದ್ರಂತೆ, ಅದೇನೋ ಪ್ರಾಬ್ಲಮ್ ಇದೆಯಲ್ಲ, ಅದು ಇವತ್ತೇ ಸಾಲ್ವ್ ಆಗ್ಬೇಕ್ರಿ. ಹಾ ನೋಡಿ, ನಾವೆಲ್ಲರೂ ಸೇರಿ ನ್ಯಾಯದ ಪರವಾಗಿ ಹೋಗೋಣ. ದುಡ್ಡನ್ನ ನೀವು ತಗೋಬೇಡಿ, ನಾವು ತಗೊಳ್ಳಲ್ಲ. ಆಯ್ತು ಸರ್, ಓಕೆ ಸರ್. ಆಯ್ತಪ್ಪ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೊರಡು. ಬನ್ನಿ, ಯಾರು ನೆಕ್ಸ್ಟ್? ಸಾಹೇಬ್ರೆ, ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ. ನನ್ನ ಮೊಮ್ಮಗಳು ನಾಗವೇಣಿ ಇವತ್ತು ವತಾರೆಯಿಂದ ಅವಳು ಪಿರುತಿ ಮಾಡ್ತಿದ್ ಹುಡುಗನ ಜೊತೆಗೆ ಓಡೋಗ್ಬಿಟ್ಟವಳೆ. ನೀವು ಹೆಂಗಾರೆ ಮಾಡಿ ಅವಳನ್ನ ಹುಡುಕಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು. ನಿಂದೊಳ್ಳೆ ಕತೆ ಆಯ್ತಲ್ಲಮ್ಮ. ಅಲ್ಲ, ನಿನ್ ಮೊಮ್ಮಗಳು ಓಡ್ ಹೋದ್ರೆ ಎಮ್ ಎಲ್ ಎ ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಓಕೆನವ, ಎಮ್ ಎಲ್ ಎ ಮಾಡೋದು ಏನಕ್ಕೆ ಮತ್ತೆ? ನಿಮ್ಗೆ ಯಾವ್ದು ಕೊಡೋದು ಯಾಕೆ ಹೇಳಿ? ಏನ್ ನಿಮ್ಮ ಮೊಮ್ಮಗಳು ನೋಡೋದ್ರೆ ಹುಡ್ಕೊಂಬರಕ್ಕ? ಹೋಗ್ಕಣಯ್ಯ, ನೀವು ನಮ್ ಕಷ್ಟ ಆಗ್ಬೇಕು. ನನ್ನ ಮೊಮ್ಮಗಳು ಬಸ್ ಹಾಕ್ದಂಗ್ ತಡೀರಿ. ಆಯ್ತಾಯ್ತು, ಶ್ರೀಹರಿನ ಕಾವಲಿಗೆ ಹಾಕ್ತೀನಿ. ಅವಳು ವಯಸ್ಸೇನಮ್ಮ? ಈ ಮುಂದ್ಲುಗಾದಿಗೆ 21 ವರ್ಷ ತುಂಬಿ 22 ಬೀಳ್ತದೆ. 18 ವರ್ಷ ದಾಟಿದ ಮೇಲೆ ನಾವೇನು ಮಾಡಕ್ಕಾಗಲ್ಲಮ್ಮ. ಅವ್ರಿಗೆ ಇಷ್ಟ ಬಂದವ್ರ ಮದುವೆ ಆಗ್ಬಹುದು. ಸರಿ, ಹಿಂಗೆ ಊಟ ಹೊಡಿಯಕ್ಕ ನೀವನ್ನ ಎಮ್ ಎಲ್ ಎ ಮಾಡಿದ್ದು. ನನ್ನ ಮೊಮ್ಮಗಳು ನನಗ್ ಬೇಕು. ಆ ಬಡ್ಡಿಯಾದ ಓಡಿಸ್ಕೊಂಡು ಬಂದ್ರ ಅವ್ನು ಕಿಡ್ನಾಪ್ ಕೇಸ್ ಹಾಕ್ಬಿಡಿ. ಅಪ್ಪ ಸರ್, ಇನ್ಸ್ಪೆಕ್ಟರ್ ಲೈನಲ್ಲಿದ್ದಾರೆ. ರೀ, ಸುಬ್ಲಕ್ಷ್ಮಿ ಮೊಮ್ಮಗಳು ಹೇಳ್ರಿ, ಯಾವನ್ ಜೊತೆ ಓಡ್ ಹೋಗಿದಾರಂತೆ? ಗೊತ್ತು ಸರ್, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಆರಾಮಾಗಿ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಸರ್. ಅದು ಅವ್ರ ಅಪ್ಪ ಅಮ್ಮನಿಗೂ ಗೊತ್ತು. ರೀ, ಆ ಹುಡುಗಿ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ವಂತಲ್ರಿ? ನೋಡಿ, ಆ ಹುಡುಗಿ ಇಬ್ರು ಸಿನಿಮಾದಿಂದ ಹೇಳ್ಕೊಂಬನ್ನಿ. ಟಿಕೆಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ನನಗೆ ಟಿಕೆಟ್ ಸಿಗ್ಬೇಕು. ನಮಸ್ಕಾರ, ನಾನು ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಿರೋದು. ಆ ತಹಸೀಲ್ದಾರ್ ತಮ್ಮಣ್ಣ ಇದಾರಲ್ಲ ಸರ್, ಅವ್ರದ್ದು ಪಮೋರಿಯನ್ ನಾಯಿ ಕಳ್ದೋಗ್ಬಿಟ್ಟಿದೆ ಅಂತೆ. ಅದು ಅಮೆರಿಕನ್ ಬ್ರೀಡ್ ಅಂತೆ ಸರ್. ನಾಯಿ ಹುಡುಕದ ಇಲ್ಲ ಮೊಮ್ಮಗಳು ಹುಡುಕದ ಸರ್? ರೀ, ನಾಯಿ ಹುಡ್ಕೋದು ಮುಖ್ಯ, ಸುಬ್ಬಲಕ್ಷ್ಮಿ ಮೊಮ್ಮಗಳು ಹುಡ್ಕೋದು ಮುಖ್ಯ ರೀ. ಯಾವ್ದು ಮೊದಲು ಸಿಗುತ್ತೋ ಅದನ್ನ ಹೇಳ್ಕೊಂಬನ್ರಿ. ಆಯ್ತು ಸರ್. ನೋಡಯ್ಯ, ಇವತ್ತು ಮುಸ್ಸಂದೆ ದೀಪ ಹಚ್ಚೋ ಹೊತ್ತಿಗೆ ನನ್ನ ಮೊಮ್ಮಗಳು ನನ್ನ ಮನೆಯಾಗಿ ಇರ್ಬೇಕು. ಇಲ್ಲ ಅಂದ್ರೆ ನೀವು ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಗೊತ್ತು ತಾನೆ ನಿಂಗೆ, ನಾನೇ ಎಲ್ಲ ಊರಾಗಿರೋ ಪೇಪರು ಟಿವಿ ಎಲ್ಲ ಕಡೆ ಹೋಗ್ಬಿಟ್ಟು ನೀನೇ ಕಿಡ್ನಾಪ್ ಮಾಡಿಸ್ಬಿಟ್ಟೆ ಅಂತ ಹೇಳ್ಬಿಡ್ತೀನಿ. ನಿನ್ ಜೊತೆಗೆ ನಿನ್ನ ಮಂತ್ರಿ ಮಂಡಲನು ಡಿಸಾಲ್ವ್ ಮಾಡೋಂಗ್ ಮಾಡ್ಬಿಡ್ತೀನಿ ಅಷ್ಟೇ.